Good morning, students. Welcome to economics classes. Today we will going to start with unit number 2, that is BOT and BOP. BOT, that means balance of trade, and BOP, that is balance of payments. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎರಡನೇ ಘಟಕವನ್ನು ಪ್ರಾರಂಭಿಸೋಣ. ಅದು ಯಾವುದಂತ ಕೇಳಿದರೆ ವ್ಯಾಪಾರದ ಶಿಲ್ಕು ಮತ್ತು ಪಾವತಿ ಶಿಲ್ಕು ಅಥವಾ ಸಂದಾಯದ ಬಾಕಿ ಅಂತ ಕೂಡ ಹೇಳ್ಬೋದು, ಅಥವಾ ಸಂದಾಯ ಬಾಕಿ ಅಂಥೇಳಿ ಹೇಳ್ಬೋದು. ಫಸ್ಟ್ ಯು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಬ್ಯಾಲೆನ್ಸ್ ಆಫ್ ಟ್ರೇಡ್ದು ಮೀನಿಂಗನ್ನು ಅಥವಾ ಅರ್ಥವನ್ನು ನೋಡೋಣ. BOT means the difference between mercantile exports and mercantile imports. BOT means, or balance of trade means, it is the difference between mercantile. Mercantile, that means what? Commodities. Mercantile exports and mercantile imports. That is, it is the difference between the what? Difference between the commodities exports and commodities imports. ಅಂದರೆ ಏನು ಹೇಳ್ತೀವಿ ಅಂತಕ್ಕೂ ಕೂಡ ಹೇಳ್ತೀವಿ, ವ್ಯಾಪಾರದ ಬಾಕಿ ಅಂತಕ್ಕೂ ಕೂಡ ಹೇಳ್ತೀವಿ. ವ್ಯಾಪಾರದ ಬಾಕಿ ಅಂದರೆ ಏನು ಅಂತಕ್ಕೂ ಕೂಡ ಹೇಳಿದರೆ, ವಸ್ತುಗಳ ರಫ್ತು ಮತ್ತು ವಸ್ತುಗಳ ಆಮದಿನ ನಡುವಿನ ವ್ಯತ್ಯಾಸವೇ ಏನಂತಕ್ಕಂಥದ್ದು ವ್ಯಾಪಾರ ಬಾಕಿ ಅಂತ ಕೂಡ ಹೇಳ್ತೀವಿ. ವ್ಯಾಪಾರ ಬಾಕಿ ಅಂತಂದ್ರೆ ಏನು ವಸ್ತುಗಳನ್ನು ಕಳಿಸ್ತೀವಲ್ಲ, ಬೇರೆ ದೇಶಕ್ಕೆ ರಫ್ತು ಮಾಡ್ತೀವಲ್ಲ ಅದು, ಮತ್ತು ಬೇರೆ ದೇಶದಿಂದ ನಾವೇನು ವಸ್ತುಗಳನ್ನು ತರಿಸ್ಕೊಳ್ತೀವಲ್ಲ, ಇದರ ಮಧ್ಯೆ ಇರುವಂಥ ಅಂತರ ಅಥವಾ ವ್ಯತ್ಯಾಸವೇ ವ್ಯಾಪಾರದ ಬಾಕಿ ಅಂತ ಹೇಳ್ಬೋದು. ಅದರ ಮುಖಾಂತರ ಏನಾಗ್ಬೋದು, ವ್ಯಾಪಾರ ಬಾಕಿ ಏನಾಗ್ಬೋದು, ಅನುಕೂಲಕರ ವ್ಯಾಪಾರ ಬಾಕಿನೂ ಆಗಿರ್ಬೋದು, ಅನಾನುಕೂಲಕರ ವ್ಯಾಪಾರ ಬಾಕಿ ಆಗಿರ್ಬೋದು. ದ್ಯಾಟ್ ಮೇ ಬಿ ಫೇವರೇಬಲ್ ಆರ್ ಅನ್ಫೇವರೇಬಲ್ ಅಂತ ಕೂಡ ಹೇಳ್ಬೋದು. ಅಂದರೆ ಏನಂತ ಕೂಡ ಹೇಳಿದರೆ, ನಾವು ಹೆಚ್ಚೆಚ್ಚು ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸಿದ್ದೀವಿ, ಅದೇ ರೀತಿಯಾಗಿ ಬೇರೆ ದೇಶದಿಂದ ನಾವು ಕಡಿಮೆ ವಸ್ತುಗಳನ್ನು ತರಿಸ್ಕೊಂಡ್ರೆ ನಮ್ಮದು ವಸ್ತುಗಳಲ್ಲಿ ಏನಂತಕ್ಕಂಥದ್ದು ವ್ಯಾಪಾರ ಬಾಕಿ ಏನಾಗ್ತದೆ, ಅನಾನುಕೂಲ ಆಗ್ತದೆ. ಯಾಕಂದರೆ ಕಡಿಮೆ ವಸ್ತುಗಳು ನಾವು ಏನು ಬರ್ತವೆ ಬೇರೆ ನಮ್ಮ ದೇಶಕ್ಕೆ, ನಾವು ಬೇರೆ ದೇಶಕ್ಕೆ ಹೆಚ್ಚು ವಸ್ತುಗಳನ್ನು ಕಳಿಸ್ತೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ಇಲ್ಲಿ ಏನಂತಕ್ಕಂಥದ್ದು ಮೀನಿಂಗ್ ನಮಗಷ್ಟೇ ಬೇಕಾಗಿದೆ. ಏನು ಮೀನಿಂಗ್ ಇದೆ ಅಂತ ಕೂಡ ಹೇಳಿದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳಿದರೆ, ಬ್ಯಾಲೆನ್ಸ್ ಆಫ್ ಟ್ರೇಡ್ ದಟ್ ಮೀನ್ಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದ ವಾಟ್ ಮರ್ಕಂಟೈಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಮರ್ಕಂಟೈಸ್ ಇಂಪೋರ್ಟ್ಸ್. ಅಂದರೆ ವಸ್ತುಗಳ ರಫ್ತು ಮತ್ತು ವಸ್ತುಗಳ ಆಮದು ನಡುವಿನ ವ್ಯತ್ಯಾಸವೇ ವ್ಯಾಪಾರದ ಬಾಕಿ ಅಂತ ಕೂಡ ಹೇಳ್ತೀವಿ. ಇಟ್ ಈಸ್ ಎ ಬ್ಯಾಲೆನ್ಸ್ ಆನ್ ದಿ ಟ್ರೇಡ್ ಅಕೌಂಟ್. ಇಟ್ ಈಸ್ ದ ಬ್ಯಾಲೆನ್ಸ್ ಆನ್ ದಿ ಟ್ರೇಡ್ ಅಕೌಂಟ್. ಅಂದರೆ BOT ಅಂತ ಕೂಡ ಹೇಳಿದ್ರಿ, ಇದು ಎದರಲ್ಲಿ ಇರ್ತಕ್ಕಂಥ ಒಂದು ಏನಂತ ಕೂಡ ಹೇಳಿದರೆ ಸಿಲ್ಕು ಅಂತ ಕೂಡ ಹೇಳಿದರೆ ಅಂತಕ್ಕಂಥದ್ದು ಟ್ರೇಡ್ ಅಕೌಂಟಲ್ಲಿರುವಂಥ ಒಂದು ಸಿಲ್ಕು ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ಎ ವಾಟ್ ಬ್ಯಾಲೆನ್ಸ್ ಆನ್ ಟ್ರೇಡ್ ಅಕೌಂಟ್ ಅಂತ ಕೂಡ ಹೇಳ್ತೀರಿ. ವ್ಯಾಪಾರದ ಖಾತೆಯಲ್ಲಿರುವಂಥ ಒಂದು ಸಿಲ್ಕು ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನು ಹೇಳ್ತಾರೆ, ಇಟ್ ಈಸ್ ರಿಲೇಟೆಡ್ ಓನ್ಲಿ ಟ್ರೇಡ್ ಇನ್ ಕಮೋಡಿಟೀಸ್. ಅದ್ರ ಮುಖಾಂತರ ವ್ಯಾಪಾರದ ಬಾಕಿ ಅಥವಾ ವ್ಯಾಪಾರದ ಸಿಲ್ಕು ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೇಳಿದರೆ, ಇಟ್ ಈಸ್ ವಾಟ್ ರಿಲೇಟೆಡ್ ಓನ್ಲಿ ಟ್ರೇಡ್ ಇನ್ ಕಮೋಡಿಟೀಸ್. ಅಂದರೆ ಏನಂತಕ್ಕಂಥದ್ದು ವಸ್ತುಗಳ ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಏನಂತಕ್ಕಂಥದ್ದು ವ್ಯವಸ್ಥೆ ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ಎ ಬ್ಯಾಲೆನ್ಸ್ ಆನ್ ಟ್ರೇಡ್ ಅಕೌಂಟ್. ಇಟ್ ಈಸ್ ರಿಲೇಟೆಡ್ ಓನ್ಲಿ ಇನ್ ವಾಟ್ ಓನ್ಲಿ ಟ್ರೇಡ್ ಇನ್ ಕಮೋಡಿಟೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದರೆ ಸರಕುಗಳ ಒಂದು ವ್ಯಾಪಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಅದರ ಮುಖಾಂತರ BOTಯನ್ನು ನಾವು ಹೇಗೆ ನೋಡ್ಬೋದು ಅಂತಕ್ಕಂಥದ್ದು ಒಂದು ಏನಂತಕ್ಕಂಥದ್ದು ವ್ಯಾಖ್ಯಾದ ಒಂದು ಸೂತ್ರದ ಮುಖಾಂತರ ನೋಡ್ಬೋದು ಅಂತ ಕೂಡ ಹೇಳ್ತೀವಿ. ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟಿಂಗ್ ದಿ ವಾಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದಟ್ ಈಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಈಸ್ ಈಕ್ವಲ್ ಟು ಮನಿ ವ್ಯಾಲ್ಯೂ ಆಫ್ ಕಮೋಡಿಟೀಸ್ ಎಕ್ಸ್ಪೋರ್ಟ್ಸ್ ಮೈನಸ್ ಮನಿ ವ್ಯಾಲ್ಯೂ ಆಫ್ ಕಮೋಡಿಟೀಸ್ ಇಂಪೋರ್ಟ್ಸ್. ಅದರ ಮುಖಾಂತರ ಏನಂತ ಕೂಡ ಹೇಳಿದರೆ, ಮನಿ ವ್ಯಾಲ್ಯೂ ಅಂತಂದರೆ ಹಣದ ಮೌಲ್ಯ ಅಂತಕ್ಕಂಥದ್ದು. ಅಂದರೆ ಎಷ್ಟು ಮೌಲ್ಯದ ವಸ್ತುಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ತೀವಿ ಮತ್ತು ಎಷ್ಟು ಮೌಲ್ಯದ ವಸ್ತುಗಳನ್ನು ಬೇರೆ ದೇಶದಿಂದ ತರಿಸ್ಕೊಳ್ತೀವಿ, ಅದರ ಮಧ್ಯೆ ಇರ್ತಕ್ಕಂಥ ಅಂತರವೇ ಏನಂತ ಕೂಡ ಹೇಳ್ತೀರಿ ವ್ಯಾಪಾರದ
ಬಾಕಿ ಅಂತಕ್ಕಂಥದ್ದು ಅವ್ರ ವ್ಯಾಪಾರ ಬಾಕಿ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ವ್ಯಾಪಾರ ಬಾಕಿ ಅವ್ರ ವ್ಯಾಪಾರದ ಸಿಲ್ಕು ಅಂತ ಕೂಡ ಹೇಳ್ಬೋದು. ಮನಿ ವ್ಯಾಲ್ಯೂ ಆಫ್ ಕಮೋಡಿಟಿ ಎಕ್ಸ್ಪೋರ್ಟ್ಸ್ ಮೈನಸ್ ವಾಟ್ ಮನಿ ವ್ಯಾಲ್ಯೂ ಆಫ್ ಕಮೋಡಿಟೀಸ್ ಇಂಪೋರ್ಟ್ಸ್ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕೂಡ ಹೇಳ್ಬೋದು. ನಾವು ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ವಾಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಏನಂತಕ್ಕಂಥದ್ದು ಪಾವತಿ ಸಿಲ್ಕು ಅಂತ ಕೂಡ ಕರಿತೀವಿ. ಅದ್ರ ಜೊತೆಗೆ ಇದನ್ನು ಇನ್ನೊಂದು ರೀತಿಯಾಗಿ ಕೂಡ ಕರಿಬೋದು, ಸಂದಾಯ ಬಾಕಿ ಅಂತ ಕೂಡ ಕರಿತೀವಿ ಅಂತಕ್ಕಂಥದ್ದು. ಪಾವತಿ ಸಿಲ್ಕು ಅಥವಾ ಸಂದಾಯ ಬಾಕಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಅದರ ಮುಖಾಂತರ ಏನು ಸಿಂಪಲ್ ಇಟ್ ಈಸ್ BOP ಅಂತ ಕೂಡ ಹೇಳ್ಬೋದು. ಇದು ಸಿಂಪಲ್ಲಾಗಿ ಸರಳವಾಗಿ BOP ಅಂತೇಳಿ ಹೇಳ್ಬೋದು. ಅದರ ಮುಖಾಂತರ ವಾಟ್ ಯು ಮೀನ್ ಬೈ ದಿ BOP ಅಂತ ಕೂಡ ನೋಡ್ಬೋದು. BOP is a systematic record of all economic transactions between the residents of one country and the residents of the rest of the countries of the world. ಏನಂತ ಕೂಡ ಹೇಳ್ತೀರಿ, ಇಟ್ ಈಸ್ ಎ ಸಿಸ್ಟಮೆಟಿಕ್ ರಿಕಾರ್ಡ್. ಸಿಸ್ಟಮೆಟಿಕ್ ರಿಕಾರ್ಡ್ ಅಂದರೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ದಾಖಲೆ ಅಂತ ಕೂಡ ಹೇಳ್ತೀವಿ. ಆಫ್ ಎತ್ತರದ್ದು ಅಂತ ಕೂಡ ಹೇಳಿದ್ರೆ ಆಫ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್. ಇಟ್ ಈಸ್ ಎ ಸಿಸ್ಟಮೆಟಿಕ್ ರಿಕಾರ್ಡ್ ಆಫ್ ವಾಟ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಹೂಮ್ ಅಂತ ಕೂಡ ಹೇಳ್ತಕ್ಕಂಥದ್ದು ಹೇಳಿದರೆ ಬಿಟ್ವೀನ್ ದ ವಾಟ್ ರೆಸಿಡೆಂಟ್ಸ್ ಆಫ್ ಒನ್ ಕಂಟ್ರಿ ಒಂದು ದೇಶದ ವಾಸಿಗಳು ಆ್ಯಂಡ್ ದಿ ರೆಸಿಡೆಂಟ್ಸ್ ಆಫ್ ದಿ ರೆಸ್ಟ್ ಆಫ್ ದಿ ಕಂಟ್ರಿ ಮತ್ತು ದೇಶ ಬಿಟ್ಟು ಬೇರೆ ದೇಶ ಅಂತ ಕೂಡ ಹೇಳ್ತೀರಿ. ಬೇರೆ ದೇಶದ ವಾಸಿಗಳು, ಜಗತ್ತಿನ ಬೇರೆ ದೇಶದ ಏನತಕ್ಕಂಥದ್ದು ವಾಸಿಗಳ ನಡುವೆ ಇರತಕ್ಕಂಥ ಏನು ಆರ್ಥಿಕ ವ್ಯವಹಾರಗಳ ಒಂದು ದಾಖಲೆಯನ್ನು ತೋರಿಸುವ ಪಟ್ಟಿಗೆ ನಾವೇನಂತ ಕರಿತೀವಿ BOP ಅಂತ ಕೂಡ ಕರಿತೀವಿ. BOP ಈಸ್ ಎ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ the residents of one country that means what, that is the parent country or the host country ಅಂತ ಕೂಡ ಹೇಳ್ತಕ್ಕಂಥದ್ದು. ಆ್ಯಂಡ್ ರೆಸಿಡೆಂಟ್ಸ್ ಆಫ್ ದಿ ರೆಸ್ಟ್ ಆಫ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅಂದರೆ ಜಗತ್ತಿನ ಇನ್ನೊಂದು ದೇಶ, ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶ ಅಂತಕ್ಕಂಥದ್ದು. ಇವುಗಳ ಮಧ್ಯೆ ನಡೀತದೆ ಒಂದು ವ್ಯವಹಾರ ನಡೀತದೆ. ಅಂಥ ವ್ಯವಹಾರ ನಡೀತದೆ, ಆರ್ಥಿಕ ವ್ಯವಹಾರ ನಡೀತದೆ. ಆರ್ಥಿಕ ವ್ಯವಹಾರಗಳ ಕುರಿತು ಒಂದು ವ್ಯವಸ್ಥಿತವಾದಂಥ ಒಂದು ದಾಖಲೆಗೆ ನಾವೇನಂತ ಕರಿತೀವಿ ಏನಂತಕ್ಕಂಥದ್ದು BOP ಅಂತ ಕರಿತೀವಿ. ಅಥವಾ ಏನಂತಕ್ಕಂಥದ್ದು ಪಾವತಿ ಸಿಲ್ಕು ಅಥವಾ ಸಂದಾಯ ಬಾಕಿ ಅಂತ ಹೇಳ್ತೀವಿ. ಏನಂತಕ್ಕ ಕೂಡ ಹೇಳಿದರೆ ಏನಂತಕ್ಕಂಥದ್ದು ಒಂದು ದೇಶ ಜಗತ್ತಿನ ಇತರ ದೇಶದೊಂದಿಗೆ ಮಾಡಿದ ಆರ್ಥಿಕ ವ್ಯವಹಾರಗಳ ದಾಖಲೆಯನ್ನು ತೋರಿಸುವ ಪಟ್ಟಿಗೆ ನಾವೇನಂತ ಕರಿತೀವಿ BOP ಅಂತ ಕರಿತೀವಿ. ಒಂದು ದೇಶ ಮತ್ತು ಜಗತ್ತಿನ ಇತರ ದೇಶದೊಂದಿಗೆ ಮಾಡಿದಂಥ ಆರ್ಥಿಕ ವ್ಯವಹಾರಗಳ ದಾಖಲೆಯ ಪಟ್ಟಿಗೆ ನಾವೇನಂತ ಕರಿತೀವಿ ಸಂದಾಯ ಬಾಕಿ ಅಥವಾ ಪಾವತಿ ಸಿಲ್ಕು ಅಂತ ಕರಿತೀವಿ. BOP ಈಸ್ ಎ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್. ಆಲ್ ಅಂತಂದರೆ ದಟ್ ಮೇ ಬಿ ಕರೆಂಟ್, ದಟ್ ಮೇ ಬಿ ಕ್ಯಾಪಿಟಲ್ ಅಂತಕ್ಕಂಥದ್ದು ಮುಂದೆ ಬರ್ತದೆ ಅಂತಕ್ಕಂಥದ್ದು. ಅದು ಏನಂತಕ್ಕಂಥದ್ದು ನಾವು ಕಳಿಸೋ ವ್ಯವಹಾರ ವಸ್ತುಗಳು ಕಳಿಸ್ಬೋದು ಅಥವಾ ಸೇವೆಗಳನ್ನು ಕಳಿಸ್ಬೋದು. ಅದೇ ರೀತಿಯಾಗಿ ನಾವು ಬೇರೆ ದೇಶದಿಂದ ವಸ್ತುಗಳನ್ನು ತರಿಸ್ಕೊಳ್ಬೋದು ಅಥವಾ ಸೇವೆಗಳನ್ನು ತರಿಸ್ಕೊಳ್ಳೋದು ಅಥವಾ ನಾವು ಕ್ಯಾಪಿಟಲನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು ಅಂತ ಕೂಡ ಹೇಳಿದರೆ ಅಂತ ಅದು ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕೂಡ ಹೇಳ್ತೀರಿ. BOP ಈಸ್ ಎ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ವಾಟ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದಿ ರೆಸಿಡೆಂಟ್ಸ್ ಆಫ್ ಒನ್ ಕಂಟ್ರಿ ಆ್ಯಂಡ್ ದಿ ರೆಸಿಡೆಂಟ್ಸ್ ಆಫ್ ದಿ ವಾಟ್ ರೆಸ್ಟ್ ಆಫ್ ದಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ BOP ಏನು ತೋರಿಸ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು ಇಟ್ ಡಿಫೆಕ್ಟ್ಸ್ ಅಂದರೆ ಟು ಶೋ ಅಂತ ಕೂಡ ಹೇಳ್ತೀರಿ. ಇಟ್ ಡಿಫೆಕ್ಟ್ಸ್ ದ ಓವರ್ ಆಲ್ ಪೊಸಿಷನ್ ಆಫ್ ದಿ ಕಂಟ್ರಿ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್. ಅದ್ರ ಮುಖಾಂತರ BOP ಏನು ತೋರಿಸ್ತದೆ ಅಂತಕ್ಕಂಥದ್ದು ವಾಟ್ ಇಟ್ ಡಿಫೆಕ್ಟ್ಸ್ ಅಂತ ಕೂಡ ಹೇಳಿದರೆ ಇಟ್ ಡಿಫೆಕ್ಟ್ಸ್ ದ ವಾಟ್ ಓವರ್ ಆಲ್ ಪೊಸಿಷನ್ ಅಂದರೆ ನಮ್ಮ ಸ್ಥಿತಿಗತಿ, ಒಟ್ಟಾರೆ ಸ್ಥಿತಿಗತಿ ಅಂತ ಕೂಡ ಹೇಳ್ತೀರಿ. ಇಟ್ ಡಿಫೆಕ್ಟ್ಸ್ ದ ಓವರ್ ಆಲ್ ಪೊಸಿಷನ್ ಆಫ್ ದಿ ವಾಟ್ ಕಂಟ್ರಿ ಅಂದರೆ ಒಂದು ದೇಶದ ಒಟ್ಟಾರೆಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಅಥವಾ ಸ್ಥಿತಿಯನ್ನು ತೋರಿಸ್ತದೆ. ಎದಕ್ಕೆ ಸಂಬಂಧಪಟ್ಟಿದ್ದು ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಅಂದರೆ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಟ್ಟಾರೆಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಅಥವಾ ಸ್ಥಿತಿಯನ್ನು ತೋರಿಸ್ತದೆ. ಯಾವುದು BOP ಅಂತ ಕೂಡ ಹೇಳ್ಬೋದು. ಇಟ್ ಡಿಪಿಕ್ಟ್ಸ್ ದ ವಾಟ್ ಓವರ್ ಆಲ್ ಪೊಸಿಷನ್ ಆಫ್ ದಿ ಕಂಟ್ರಿ ರಿಲೇಟಿಂಗ್ ಟು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್. ಅದರ ಮುಖಾಂತರ
ಬಿ ಒ ಪಿ ಒಳಗೆ ಏನಿದೆ ಅಂತ ಕೂಡ ಹೇಳಿದರೆ ಯಾವ ಅಕೌಂಟ್ಗಳು ಎಷ್ಟಿದಾವೆ ಅಂತ ಕೂಡ ನೋಡಿದರೆ ಹೇಳ್ತಾರೆ ನೋಡಿ, ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದೇರ್ ಆರ್ 2 ಅಕೌಂಟ್ಸ್. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಲ್ಲಿ ಅಥವಾ ಏನಂತೀರಿ ಸಂದಾಯ ಬಾಕಿ ಅಥವಾ ಪಾವತಿ ಸಿಲ್ಕು ಅಂತ ಏನು ಹೇಳ್ತಿರಲ್ಲ, ಅದರಲ್ಲಿ ಏನಿದ್ದಾವೆ ಎಷ್ಟು ಅಕೌಂಟ್ಗಳಿದ್ದಾವೆ ಅಂತ ಕೂಡ ಹೇಳಿದರೆ ದೇರ್ ಆರ್ 2 ಅಕೌಂಟ್ಸ್ ಅಂತ ಕೂಡ ಹೇಳ್ತೀರಿ. ಎಷ್ಟು ಅಕೌಂಟ್ಗಳಿದ್ದಾವೆ ಅಂತ ಹೇಳ್ತಾರೆ, ದೇರ್ ಆರ್ 2 ಅಕೌಂಟ್ಸ್. ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದೇರ್ ಆರ್ 2 ಅಕೌಂಟ್ಸ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ವಾಟ್ ಆರ್ ದೋಸ್ ಅಂತ ಕೂಡ ಹೇಳಿದರೆ ಅವು ಯಾವುವು ಅಂತ ಕೂಡ ಹೇಳಿದರೆ ದೇ ಆರ್ ವಾಟ್, ಫಸ್ಟ್ ಒನ್ ಈಸ್ ಕರೆಂಟ್ ಅಕೌಂಟ್, another one ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಅಕೌಂಟ್ ಇದ್ದಾವೆ ಬಿ ಎ ಉಪಯೋಗ ಅಂತ ಕೇಳಿದರೆ ದೇರ್ ಆರ್ 2 ಅಕೌಂಟ್ಸ್ ಅಂತ ಕೂಡ ಹೇಳ್ತೀರಿ. ವಾಟ್ ಆರ್ ದೋಸ್ ಅಂತ ಕೇಳಿದರೆ ದೇ ಆರ್ ಫಸ್ಟ್ ಒನ್ ಈಸ್ ಕರೆಂಟ್ ಅಕೌಂಟ್, ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳ್ತೀರಿ. ಒಂದನೇದ್ದು ಚಾಲ್ತಿ ಖಾತೆ ಅಂತ ಕೂಡ ಹೇಳ್ತೀರಿ, ಎರಡನೇದ್ದು ಬಂಡವಾಳ ಖಾತೆ. ಇವು ಸಂದಾಯ ಬಾಕಿಯ 2 ಖಾತೆಗಳು ಅಂಥೇಳಿ ಹೇಳ್ಬೋದು. ಏನಂತ ಕೂಡ ಹೇಳ್ತೀರಿ, ಇನ್ ಬಿ ಒ ಪಿ ದೇರ್ ಆರ್ 2 ಅಕೌಂಟ್ಸ್ ಅಂತ ಕೂಡ ಹೇಳ್ತೀರಿ, 2 ಅಕೌಂಟ್ಗಳಿದಾವೆ ಅಂತ ಹೇಳ್ತೀರಿ. ವಾಟ್ ಆರ್ ದೋಸ್ ಅಂತ ಕೇಳಿದರೆ ದೇ ಆರ್ ವಾಟ್, ಕ್ಯಾಪಿಟಲ್ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳಬಹುದು. ಇನ್ ದ್ಯಾಟ್ ಫಸ್ಟ್ ಒನ್, ಅದರಲ್ಲಿ ಒಂದನೇದು ಯಾವುದು ಅಂತ ಕೂಡ ನಾವು ನೋಡೋಣ ಅಂತ ಕೂಡ ಹೇಳ್ಬೋದು. ಇನ್ ದ್ಯಾಟ್ ಫಸ್ಟ್ ಒನ್ ಕರೆಂಟ್ ಅಕೌಂಟ್. ಕರೆಂಟ್ ಅಂದರೆ ಚಾಲ್ತಿ ಖಾತೆ ಅಂತ ಕೂಡ ಹೇಳ್ತೀವಿ. ಚಾಲ್ತಿ ಖಾತೆ ಅಂದರೆ ಏನು ಅಥವಾ ಚಾಲ್ತಿ ಖಾತೆ ಏನನ್ನು ಒಳಗೊಂಡಿರ್ತದೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ಬೋದು. ಕರೆಂಟ್ ಅಕೌಂಟ್, it includes the flow of goods and services. What? A current account, it includes the what? It includes the what? Flow of ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಏನು ಒಳಗೊಂಡಿರ್ತದೆ ಕರೆಂಟ್ ಅಕೌಂಟ್ ಅಂತ ಕೇಳಿದರೆ ಸರಕು ಮತ್ತು ಸೇವೆಗಳ ಹರಿವನ್ನು ಒಳಗೊಂಡಿರ್ತದೆ, ಸರಕು ಮತ್ತು ಸೇವೆಗಳ ಚಲನೆಯನ್ನು ಒಳಗೊಂಡಿರ್ತದೆ. ಯಾವುದು ಕರೆಂಟ್ ಅಕೌಂಟ್ ಅಂತ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಇರ್ತದೆ, ಅದು ಯಾವುದಂತ ಕೂಡ ನೋಡ್ಬೋದು. ಇಟ್ ಇನ್ಕ್ಲೂಡ್ಸ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದಟ್ ಈಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಏನಂತ ಕೂಡ ಹೇಳ್ತೀರಿ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ಆಫ್ ವಾಟ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಕ್ಸ್ಪೋರ್ಟಿಂಗ್ ಆಫ್ ದಿ ಗೂಡ್ಸ್ ಆ್ಯಂಡ್ ಇಂಪೋರ್ಟಿಂಗ್ ಆಫ್ ದಿ ಗೂಡ್ಸ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಆಫ್ ದಿ ಸರ್ವಿಸಸ್ ಆ್ಯಂಡ್ ದಿ ಇಂಪೋರ್ಟಿಂಗ್ ಆಫ್ ದಿ ಸರ್ವಿಸಸ್. ಹೌದಾ, ಅದು ಇರ್ತದೆ ಅಂತ ಕೂಡ ಹೇಳ್ತೀರಿ. ಆ್ಯಂಡ್ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಏನಂತಕ್ಕಂಥದ್ದು ಏಕಪಕ್ಷೀಯ ವರ್ಗಾವಣೆ ಅಂತ ಕೂಡ ಹೇಳ್ತೀರಿ. ಏನಂತಕ್ಕಂಥದ್ದು ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂತ ಕೂಡ ಒಳಗೊಂಡಿರ್ತದೆ. ಏಕಪಕ್ಷೀಯ ವರ್ಗಾವಣೆ ಅಂತಂದರೆ ಅದು ಯಾವುದು ಅಂತ ಕೂಡ ಹೇಳ್ತಾರೆ. ಲೈಕ್ ಗಿಫ್ಟ್ಸ್ ಅಂತಕ್ಕಂಥದ್ದು, ಉಡುಗೊರೆ ಅಂತಕ್ಕಂಥದ್ದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಅಂಶ. ಯುನಿಲ್ಯಾಟ್ರಲ್ ಅಂತಂದರೆ ಏನಂತಕ್ಕಂಥದ್ದು ಏಕಪಕ್ಷ. ಏಕಪಕ್ಷ ಅಂದರೆ ಒಂದು ದೇಶದ ಜೊತೆ ವರ್ಗಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಅಂತ ಹೇಳ್ಬೋದು. ಅದಕ್ಕೆ ಯುನಿಲ್ಯಾಟ್ರಲ್ ಅಂತ ಹೇಳ್ತೀವಿ ನಾವು. ಏನಂತಕ್ಕಂಥದ್ದು ಕರೆಂಟ್ ಅಕೌಂಟ್ ಏನನ್ನು ಒಳಗೊಂಡಿರ್ತದೆ ಅಂತ ಕೂಡ ಹೇಳಿದರೆ ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ದ ವಾಟ್, ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ದಿ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದಟ್ ಈಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ವಾಟ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಂಡ್ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್. ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಯಾವುವು ಅಂತ ಕೂಡ ಹೇಳಿದರೆ ಲೈಕ್ ಗಿಫ್ಟ್ಸ್ ಅಂತ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಗಿಫ್ಟುಗಳು ಯಾವುದೇ ದೇಶಕ್ಕೆ ನಾವು ಕೊಡ್ಬೋದು, ಅದೇ ರೀತಿಯಾಗಿ ಬೇರೆ ದೇಶದಲ್ಲಿ ನಮಗೆ ಕೊಡ್ಬೋದು ಆ ಗಿಫ್ಟು. ಅದೇ ರೀತಿಯಾಗಿ ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನು ಕಳಿಸ್ಬೋದು ಮತ್ತು ಸೇವೆಗಳನ್ನು ಕಳಿಸ್ಬೋದು. ಅದೇ ರೀತಿ ಬೇರೆ ದೇಶದಿಂದ ವಸ್ತುಗಳನ್ನು ತರಿಸಿಕೊಳ್ಬೋದು ಮತ್ತು ಸೇವೆಗಳನ್ನು ಕೂಡ ತರಿಸಿಕೊಳ್ಬೋದು. ಅದು ಕರೆಂಟ್ ಅಕೌಂಟಲ್ಲಿ ಕಾಣ್ತೀವಿ ನಾವು ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಕರೆಂಟ್ ಅಕೌಂಟದ್ದು ಒಂದು ಟೇಬಲ್ ಬರ್ತದೆ, ಅದರ ಮುಖಾಂತರ ಏನಂತ ಕೂಡ ನೋಡ್ಬೋದು ಅಂತಕ್ಕಂಥದ್ದು ಕರೆಂಟ್ ಅಕೌಂಟ್ ಅಂತ ಕೂಡ ಹೇಳ್ತೀರಿ. ಕರೆಂಟ್ ಅಕೌಂಟು ಹೇಗಿರ್ತದೆ ಅಂತ ಹೇಳಿದರೆ ಒಂದು ಕ್ರೆಡಿಟ್ ಇರ್ತದೆ ಒಂದು ಸೈಡು, ಇನ್ನೊಂದು ಏನಿರ್ತದೆ ಡೆಬಿಟ್ ಇರ್ತದೆ ಅಂತ ಕೂಡ ಹೇಳಬಹುದು. ಒಂದು ಕ್ರೆಡಿಟ್ಟು ಅದರದ್ದು ರುಪೀಸು, ಅದೇ ರೀತಿಯಾಗಿ ಇನ್ನೊಂದು ಡೆಬಿಟ್ಟು ಅದರ ಮುಖಾಂತರ ಅದರ ರುಪೀಸು ಅಂತ ಕೂಡ ಹೇಳಿದ್ರಿ. ಕ್ರೆಡಿಟ್ ಅಂದರೆ ಇಟ್ ವಿಲ್ ಕಮ್ ಟು ಅಸ್ ಅಂತ ಕೂಡ ಹೇಳ್ತೀರಿ, ಬೇರೆ ದೇಶ ನಮಗೆ ಬರ್ತದೆ ಅಂತ ಹೇಳ್ತೀರಿ. ಡೆಬಿಟ್ ಅಂದರೆ ಇಟ್ ವಿಲ್ ಎಕ್ಸ್ಪೆನ್ಸ್ ಟು ಅಸ್ ಅಂತ ಕೂಡ ಹೇಳ್ತೀರಿ. ಆರ್ ಯು ಪೀಪಲ್ ಆರ್ ಗೋಯಿಂಗ್ ಟು ಸ್ಪೆಂಡ್ ಟು ಅದರ್ಸ್ ಅಂತ ಕೂಡ ಹೇಳ್ತಾರೆ. ಗಿವ್ ಟು ಅದರ್ ಅಂತಕ್ಕಂಥವ್ರು ಬೇರೆಯವರಿಗೆ ಕೊಡುವಂಥದ್ದು ಅಂತ ಕೂಡ ಹೇಳಬಹುದು. ಕರೆಂಟ್ ಅಕೌಂಟು ಅದರ ಮುಖಾಂತರ ಟೇಬಲಲ್ಲಿ ನೋಡ್ತಾ ಇದ್ದೀವಿ. ದೇರ್ ಆರ್ 4 ಕಾಲಮ್ಸ್ ಇದ್ದಾವೆ. ಕ್ರೆಡಿಟ್ಸು ಅದರ ರುಪೀಸ್ ಇದೆ, ಡೆಬಿಟ್ಸು ಮತ್ತು ಅದರ ರುಪೀಸ್ ಇದೆ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಕ್ರೆಡಿಟ್ಟು ಅದರದ್ದು ಏನೋ ವ್ಯವಸ್ಥೆ, ಅದರ ಮುಖಾಂತರ ಡೆಬಿಟ್ಟು ಅದರದ್ದು ಏನೇ ವ್ಯವಸ್ಥೆ ಅಂತ ಕೂಡ ನೋಡ್ಬೋದು. ಇನ್ ದ ಕ್ರೆಡಿಟ್ ಏನಂತ ಕೂಡ ಹೇಳ್ತೀರಿ, ಎಕ್ಸ್ಪೋರ್ಟ್ಸ್ ಆಫ್
ಗೂಡ್ಸ್ ಅಂತ ಕೂಡ ಹೇಳ್ತೀರಿ. ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಅಂತಕ್ಕಂಥದ್ದು ಒಂದೇ ಐಟಮ್ ಅಂತ ಕೂಡ ಹೇಳ್ತೀವಿ. ಅದರ ಮುಖಾಂತರ ಹೌ ಮನಿ ಅಮೌಂಟ್ಸ್ ಅಂತ ಕೂಡ ಹೇಳ್ತೀರಿ. ಹೌ ಮಚ್ ಯು ಪೀಪಲ್ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀರಿ. ಇನ್ನು ಮನಿ ಅಂತ ಕೂಡ ಹೇಳ್ತೀರಿ. ಎಷ್ಟು ವ್ಯಾಲ್ಯೂಸ್ ಆಫ್ ದಿ ಗೂಡ್ಸ್ ಆರ್ ದಿ ಮನಿ ಏನಂತಕ್ಕಂಥದ್ದು ಎಷ್ಟು ಮೌಲ್ಯದ್ದು ಅಂತ ಕೂಡ ಹೇಳಬಹುದು. ಏನಂತ ಕೂಡ ಹೇಳ್ತೀರಿ, ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ₹500. ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ಏನು ಮಾಡ್ತೀವಿ ನಾವು, ಎಷ್ಟು ರುಪೀಸ್ದು ಕಳಿಸ್ತೀವಿ, 500 ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ಡೆಬಿಟ್ ಸೈಡ್ ಇದೆ. ಡೆಬಿಟ್ ಏನು ಹೇಳ್ತದೆ ಅಂದರೆ ನಾವು ತರಿಸ್ಕೊಂಡಿದ್ದು ಹೇಳ್ತೀವಿ. ದಟ್ ಈಸ್ ಇಂಪೋರ್ಟ್ ಆಫ್ ಗೂಡ್ಸ್ ಅಂತ ಕೂಡ ಹೇಳ್ತೀರಿ. ಎಷ್ಟು ವ್ಯಾಲ್ಯೂಸ್ ನಾವು ತರಿಸ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ತೀವಿ. ದಟ್ ಈಸ್ ₹800 ಅಂತಕ್ಕಂಥದ್ದು ಆರ್ 800 crores ಅಂತ ಕೂಡ ಹೇಳ್ಬೋದು ಅಂತ ಕೂಡ ಹೇಳ್ತೀವಿ. ನಾವು ಎಕ್ಸ್ಪೋರ್ಟ್ಸ್ ಎಷ್ಟು ಮಾಡಿದ್ದೀವಿ, ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ದಟ್ ಈಸ್ 500, ಇಂಪೋರ್ಟ್ಸ್ ಆಫ್ ಗೂಡ್ಸ್ ದಟ್ ಈಸ್ 800. ಯಾಕಂತ ಕೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಯಾಕಿದೆ ಅಂತ ಕೇಳಿದ್ರೆ, ವಿ ಆರ್ ಡೆವಲಪಿಂಗ್ ಕಂಟ್ರಿ. ನಾವು ಯಾಕೆ ಈ ರೀತಿಯಾಗಿರ್ತಕ್ಕಂಥ ಏನು ಎಕ್ಸ್ಪೋರ್ಟ್ಸ್ದು ವ್ಯಾಲ್ಯೂ ಏನಿದೆ ಕಡಿಮೆ ಇದೆ, ಇಂಪೋರ್ಟ್ಸ್ ವ್ಯಾಲ್ಯೂ ಏನಿದೆ ಹೆಚ್ಚಿದೆ ಅಂತ ಕೇಳ್ತೀವಿ. ಯಾಕಂತ ಕೇಳಿದ್ರೆ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರಿ ಟು ಡೆವಲಪ್ ಅವರ್ ಕಂಟ್ರಿ ಆರ್ ಡೆವಲಪ್ ಅವರ್ ಎಕಾನಮಿ. ನಮ್ಮ ದೇಶ ಬೆಳಿಬೇಕಾದ್ರೆ ನಾವೇನು ಮಾಡಬೇಕು, ತರಿಸ್ಕೊಳ್ಬೇಕು. ನಾವು ಬೆಳೆಯುವಂಥ ರಾಷ್ಟ್ರದಾಗ ನಾವು ರಫ್ತು ಮಾಡುವಂಥ ಪ್ರಮಾಣ ಇರ್ತದೆ, ಕಡಿಮೆ ಇರ್ತದೆ ಅನ್ನೋದನ್ನು ಕೂಡ ತಿಳ್ಕೊಡ್ರಿ. ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ದಟ್ ಈಸ್ ಇನ್ ದ ಕ್ರೆಡಿಟ್ ಸೈಡ್. ಎಕ್ಸ್ಪೋರ್ಟ್ಸ್ ಆಫ್ ಗೂಡ್ಸ್ ₹500. ಡೆಬಿಟ್ ಸೈಡ್ ಅಂತ ಕೂಡ ಹೇಳ್ತಾರೆ. ಇಂಪೋರ್ಟ್ಸ್ ಆಫ್ ಗೂಡ್ಸ್ ದಟ್ ಈಸ್ ದ ಅಮೌಂಟ್ 800 ಅಂತ ಕೂಡ ಹೇಳ್ಬೋದು. ದೆನ್ ಸೆಕೆಂಡ್ ಐಟಮ್ ಎಕ್ಸ್ಪೋರ್ಟ್ಸ್ ಆಫ್ ಸರ್ವಿಸಸ್ ಅಂತ ಕೂಡ ಹೇಳ್ತೀರಿ. ಹೌ ಮಚ್ ಯು ಪೀಪಲ್ ಆರ್ ಗೋಯಿಂಗ್ ಟು ಗಿವ್ ದ ಸರ್ವಿಸ್ ಟು ಅದರ್ಸ್ ಅಂತ ಕೂಡ ಇದ್ದರೆ ₹200 ಸರ್ವಿಸ್ ಎಕ್ಸ್ಪೋರ್ಟಿಂಗ್ ಟು ಅದರ್ ಕಂಟ್ರಿ ಅಂತ ಕೂಡ ಹೇಳ್ಬೋದು. ಎಕ್ಸ್ಪೋರ್ಟ್ಸ್ ಆಫ್ ಸರ್ವಿಸಸ್ ದಟ್ ಈಸ್ ₹200 ಅಂತ ಕೂಡ ಹೇಳ್ತೀರಿ. ನಾವು ಎಷ್ಟು ಯು ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ದ ಸರ್ವಿಸಸ್ ಫ್ರಮ್ ದಿ ಅದರ್ ಕಂಟ್ರಿ ಅಂತ ಆರ್ ಇಂಪೋರ್ಟಿಂಗ್ ಫ್ರಮ್ ಅದರ್ ಕಂಟ್ರಿ ಅಂತ ಕೂಡ ಇದ್ದರೆ ಇಂಪೋರ್ಟ್ಸ್ ಆಫ್ ಸರ್ವಿಸಸ್ ಅಂತ ಕೂಡ ಹೇಳ್ತೀರಿ. ವಿ ಆರ್ ಗೆಟಿಂಗ್ ದ ಆರ್ ಇಂಪೋರ್ಟಿಂಗ್ ದ ಸರ್ವಿಸ್ ಆಫ್ ₹75 ಅಂತ ಕೂಡ ಹೇಳ್ಬೋದು. ಅದ್ರ ಮುಖಾಂತರ ನಾವು ಸೇವೆಗಳನ್ನು ಆಮದು ಮಾಡ್ಕೊಳ್ತೀವಿ. ₹8 ಆಮದು ಮಾಡ್ಕೊಳ್ತಾ ಇದ್ದೀವಿ, ₹75 ಅಂತಕ್ಕಂಥದ್ದು. ಇದೇನು ಹೇಳ್ತದೆ, ವಿ ಆರ್ ಗಿವಿಂಗ್ ಮೋರ್ ಸರ್ವಿಸಸ್ ಟು ಅದರ್ ಕಂಟ್ರಿ, ಗೆಟಿಂಗ್ more rupees ಅಂತ ಕೂಡ ಹೇಳ್ತೀರಿ. ಆ್ಯಂಡ್ ವಿ ಆರ್ ಗೆಟಿಂಗ್ ಲೆಸ್ ಸರ್ವಿಸಸ್ ಫ್ರಮ್ ದಿ ಅದರ್ ಕಂಟ್ರಿ ಆ್ಯಂಡ್ ಗಿವಿಂಗ್ ಲೆಸ್ ಟು ದಿ ಅದರ್ ಕಂಟ್ರಿ ಅಂತ ಕೂಡ ಹೇಳ್ಬೋದು. ಇದು ನೋಡ್ತೀರಿ ನೀವು ಇಲ್ಲಿ ಟೇಬಲಲ್ಲಿ ಅಂತ ಕೂಡ ಹೇಳ್ಬೋದು. ದೆನ್ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂತ ಕೂಡ ಹೇಳ್ತಾರೆ. ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಥರ್ಡ್ ಐಟಮು ಕ್ರೆಡಿಟ್ ಸೈಡ್ ಇದೆ. ಅಲ್ಲಿ ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಅಂದರೆ ಎಕ್ಸಾಂಪಲ್ಸ್ ಬರ್ಸಿದ್ವಿ ನಾವು. ಗಿಫ್ಟ್ಸ್ ಅಂತ ಕೂಡ ಹೇಳ್ತೀವಿ. ಗಿಫ್ಟ್ ಅಂದರೆ ಉಡುಗೊರೆ ಅಂತ ಕೂಡ ಹೇಳ್ತೀವಿ. ಯಾವನ್ನು ನಿಮಗೆ ಗೊತ್ತಿರುವಂತೆ January 26 ಅಂತ ಕೂಡ ಹೇಳ್ತೀರಿ. January 26 ಇಸ್ ದ ರಿಪಬ್ಲಿಕ್ ಡೇ ಆಫ್ ದಿ ಕಂಟ್ರಿ ಆರ್ ಇಂಡಿಯಾ ಅಂತ ಕೂಡ ಹೇಳ್ತೀರಿ. ಆವತ್ತಿನ ದಿವಸ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ವಿ ಆರ್ ಏನು ಇನ್ವೈಟಿಂಗ್ ದಿ ಒನ್ ಪರ್ಸನ್ ಆ್ಯಸ್ ಎ ಗೆಸ್ಟ್ ಅಂತ ಕೂಡ ಹೇಳ್ತೀವಿ. ಆ ಒಂದು ಏನಂತಕ್ಕಂದ್ರೆ ರಿಪಬ್ಲಿಕ್ ಡೇಗೆ ಒಬ್ಬ ವ್ಯಕ್ತಿಯನ್ನು, ಬೇರೆ ದೇಶದ ಒಬ್ಬ ವ್ಯಕ್ತಿಯನ್ನು ನಾವು ಮಾಡ್ತೀವಿ ಗೆಸ್ಟಾಗಿ ಏನು ಮಾಡ್ತೀವಿ, ಇನ್ವೈಟ್ ಮಾಡ್ತೀವಿ, ಆಮಂತ್ರಿಸ್ತೀವಿ. ಆ ಸಂದರ್ಭದಲ್ಲಿ ಇನ್ವೈಟ್ ಮಾಡಿದಾಗ ಇಂಡಿಯಾ ಇಸ್ ಗೋಯಿಂಗ್ ಟು ಗಿವ್ ಸಮ್ ಗಿಫ್ಟ್ಸ್ ಅಂತಕ್ಕಂಥದ್ದು ಏನಾದ್ರು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಗೆಸ್ಟ್ ಬಂದರೆ ಅವ್ರಿಗೆ ಏನು ಮಾಡಬೇಕಾಗುತ್ತೆ, ಯು ಪೀಪಲ್ ಆರ್ ಗೋಯಿಂಗ್ ಟು ಹಾನರ್, ಗೌರವಿಸಬೇಕಾದ್ರೆ ಯು ಪೀಪಲ್ ಆರ್ ಗೋಯಿಂಗ್ ಟು ಗಿವ್ ದ ಗಿಫ್ಟ್ ಅಂತ ಕೂಡ ಹೇಳ್ತೀರಿ. ಅದ್ರ ಬಗ್ಗೆ ಹೇಳುವಂಥ ಒಂದು ವ್ಯವಸ್ಥೆ ಇದು ಯುನಿಲ್ಯಾಟ್ರಲ್. ಅದೇ ರೀತಿ ನಮ್ಮಲ್ಲಿ ಅವರು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಇರ್ಬೋದು, ಆರ್ ದಿ ಫೈನಾನ್ಸ್ ಮಿನಿಸ್ಟರ್ ಇರ್ಬೋದು, ಬೇರೆ ಕಡೆ ಹೋದಾಗ ಅವರು ಕೊಟ್ಟಿರ್ತಕ್ಕಂಥದ್ದು ಅದು ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ ಆಗ್ತದೆ ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಇದು ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್ ಅಂದರೆ ಏಕಪಕ್ಷೀಯ ವರ್ಗಾವಣೆ ಅಂತ ಹೇಳ್ತೀವಿ. ಅವು ಯಾವುದು ಅಂತಂದರೆ ಎಕ್ಸಾಂಪಲ್ ತೊಗೊತೀವಿ, ಗಿಫ್ಟ್ ಅಂತ ಕೂಡ ಹೇಳ್ತೀರಿ. ನಾವು ಇನ್ವೈಟ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತೀವಿ. ನಾವೇನಂತಕ್ಕಂದ್ರೆ ಬೇರೆ ದೇಶಕ್ಕೆ ಹೋಗಿದ್ದೀವಿ ಅಂತ ಕೂಡ ಹೇಳ್ತೀವಿ. ಬೇರೆ ದೇಶಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಗೋಯಿಂಗ್ ಟು ಗಿವ್ ದ ಒನ್ ಗಿಫ್ಟ್ ಟು ಅಸ್ ಅಂತ ಕೂಡ ಹೇಳ್ತೀರಿ. ನಮ್ಮ ಪ್ರೈಮ್ ಮಿನಿಸ್ಟರ್ಗೋ ಅಥವಾ ಫೈನಾನ್ಸ್ ಮಿನಿಸ್ಟರ್ಗೋ ಅಥವಾ ಏನು ಪ್ರೆಸಿಡೆಂಟ್ಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟದು ಅಂತ ಕೂಡ ಹೇಳಿದ್ರೆ ಅದು ₹120 ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ಅಂದ್ಕೊಳ್ಳೋಣ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ. ಅದೇ ರೀತಿಯಾಗಿ ವಿ ಇನ್ವೈಟಿಂಗ್ ದ ಸಮ್ ಗೆಸ್ಟ್ ಅಂತ ಕೂಡ ಹೇಳ್ತೀರಿ, ಆರ್ ಒನ್ ಗೆಸ್ಟ್ ಆನ್ ದಿ ಒಕೇಶನ್ ಆಫ್ ದಿ 26th January ಅಂತ ಕೂಡ ಹೇಳ್ತೀವಿ. ಅವತ್ತು ನಾವು ಏನು ಮಾಡಿದ್ದೀವಿ, ಇನ್ವೈಟ್ ಮಾಡಿದ್ದೀವಿ ಅಂತ ಕೂಡ ಹೇಳ್ತೀರಿ. ವಿ ಆರ್ ಗಿವಿಂಗ್ ಒನ್ ಹಾನರ್
ಇನ್ ದ ಫಾರ್ಮ್ ಆಫ್ ಗಿಫ್ಟ್ ಅಂತ ಕೂಡ ಹೇಳ್ತೀರಿ. ಗಿಫ್ಟ್ ರೂಪದಲ್ಲಿ ಅವ್ರಿಗೆ ಏನು ಮಾಡ್ತೀವಿ, ಗೌರವ ಕೊಡ್ತೀವಿ ಅಂತ ಹೇಳ್ತೀವಿ. ಅದರ ಅಮೌಂಟ್ ಏನಿದೆ ಅಂತ ಹೇಳ್ತೀರಿ, 90 ಇದೆ. ನಮಗೆ ಎಷ್ಟು ಬಂದಿದೆ, 120 ಬಂದಿದೆ. ನಾವು ಹೋದಾಗ ನಮ್ಮ ಹತ್ರ ಅವ್ರು ಬಂದಾಗ ನಾವು ಅವ್ರಿಗೆ ಕೊಡ್ತೀವಲ್ಲ ಗಿಫ್ಟು, ಕೋಸ್ಟು ಅದರ್ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ 90 rupees ಅಂತ ಹೇಳ್ತೀರಿ. ಅದ ದಿಸ್ ಈಸ್ ಅಬೌಟ್ ದಿ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಸೈಡ್ಸ್ ಅಂತ ಕೂಡ ಹೇಳ್ತೀರಿ. ದೇರ್ ವ್ಯಾಲ್ಯೂಸ್ ಅಂತ ಕೂಡ ಹೇಳ್ತೀರಿ. ಇನ್ ರುಪೀಸ್ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ನಮಗೆ ಲಾಸ್ಟ್ಲಿ ಏನು ನೋಡ್ತೀವಿ, ಹೌ ಮಚ್ ವಿ ರಿಸೀವ್ಡ್ ಅಂತಕ್ಕಂಥದ್ದು, ಹೌ ಮಚ್ ವಿ ಪೇಡ್ ಅಂತ ಕೂಡ ನೋಡ್ತೀವಿ. ಅದರ ಮುಖಾಂತರ ಟೋಟಲ್ ರಿಸಿಪ್ಟ್ಸ್, ದೆನ್ ದೇರ್ ಅಮೌಂಟ್, ದೆನ್ ಟೋಟಲ್ ಪೇಮೆಂಟ್ಸ್ ಆ್ಯಂಡ್ ದೇರ್ ಅಮೌಂಟ್ ಅಂತ ಕೂಡ ಹೇಳ್ತೀವಿ. ಅದರ ಮುಖಾಂತರ ಕ್ರೆಡಿಟ್ ಸೈಡ್ ಇರ್ತಕ್ಕಂಥ ಮೌಲ್ಯವನ್ನು ಕೂಡಿಸಿದಾಗ 500 plus 200 that is 700, 700 plus 120 that is 820 ಅಂತಕ್ಕಂಥದ್ದು ವಿ ಆರ್ ರಿಸೀವಿಂಗ್ ಫ್ರಾಮ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಆಫ್ ಸರ್ವಿಸಸ್ ಆ್ಯಂಡ್ ಗೆಟಿಂಗ್ ದ ಗಿಫ್ಟ್ ಫ್ರಾಮ್ ದಿ ಅದರ್ ಕಂಟ್ರಿ ಅಂತಕ್ಕಂಥ ಕೂಡ ಹೇಳ್ತೀರಿ. ವಿ ಪೀಪಲ್ ಆರ್ ರಿಸೀವಿಂಗ್ ದ 820 rupees. ದೆನ್ ಇನ್ ದ ಡೆಬಿಟ್ ಸೈಡ್ ಅಂತ ಕೂಡ ಹೇಳ್ತೀರಿ. ಅಂದರೆ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಬೇರೆ ದೇಶಕ್ಕೆ ಹೋಗ್ತದೆ ಅಂತಕ್ಕಂಥ ಕೂಡ ಹೇಳ್ತೀರಿ. ನಮಗೆ ವಸ್ತುಗಳು ಬರ್ತವೆ, ಅದರ ಮೌಲ್ಯ ಬೇರೆ ಕಡೆ ಹೋಗ್ತದೆ ಅಂತಕ್ಕಂಥದ್ದು. ಇಂಪೋರ್ಟಿಂಗ್ ಆಫ್ ದಿ ಗೂಡ್ಸ್ 800, ಇಂಪೋರ್ಟಿಂಗ್ ಆಫ್ ದಿ ಸರ್ವಿಸಸ್ 75, ಯುನಿಲಾಟರಲ್ ಟ್ರಾನ್ಸ್ಫರ್ ದಟ್ ಈಸ್ ದ ಗಿಫ್ಟ್ ಟು ಅದರ್ ಕಂಟ್ರಿ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ 90 rupees ಅಂತ ಕೂಡ ಹೇಳ್ತೀರಿ. ದೇರ್ ವ್ಯಾಲ್ಯೂ, ದೇರ್ ಸಮ್ ವಾಟ್ ಈಸ್ ದಟ್ ಈಸ್ ದಿ 965 ಅಂತ ಕೂಡ ಹೇಳ್ತೀರಿ. 965 ಆಗ್ತದೆ ಅಂದಾಗ ಈಗ ನೆಟ್ ಏನಾಯಿತು ಅಂತ ಕೂಡ ನೋಡ್ಬೋದು ನಾವು. ಏನಂತಕ್ಕಂಥದ್ದು, ವಿ ಆರ್ ಎಕ್ಸ್ಪೋರ್ಟಿಂಗ್ 820 rupees ಬಟ್ ವಿ ಆರ್ ಇಂಪೋರ್ಟಿಂಗ್ ವಾಟ್ ಈಸ್ ದಟ್ 965 rupees. 965 rupees ವಾಟ್ ಇಟ್ ಶೋಸ್ ಅಂತ ಕೂಡ ಹೇಳಿದ್ರೆ ಇದೇನು ತೋರಿಸ್ತದೆ ಅಂದರೆ ವಿ ಆರ್ ಇಂಪೋರ್ಟಿಂಗ್ ಮೋರ್ ಅಂತ ಹೇಳ್ತೀರಿ. ದಟ್ ಮೀನ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗಿವ್ ಆರ್ ಪೇ ಮೋರ್ ಟು ಅದರ್ ಕಂಟ್ರಿ ಬಟ್ ವಿ ಪೀಪಲ್ ಆರ್ ಗೋಯಿಂಗ್ ಟು ರಿಸೀವ್ ಲೆಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಈ ಟೇಬಲ್ ಅದನ್ನು ಡಿಫೆಕ್ಟ್ ಮಾಡ್ತದೆ. ದಿಸ್ ಈಸ್ ಅಬೌಟ್ ದಿ ಕರೆಂಟ್ ಅಕೌಂಟ್ ಅಂತ ಹೇಳಿ ಹೇಳ್ಬೋದು. ಇದು ಕರೆಂಟ್ ಅಕೌಂಟ್ ಬಗ್ಗೆ ಇರತಕ್ಕಂಥ ಒಂದು ಕಲ್ಪನೆ ಅಂತ ಕೂಡ ಹೇಳ್ಬೋದು. ಈದಿದೆ ಟೇಬಲು, ಯು ಪೀಪಲ್ ಆರ್ ಗೋಯಿಂಗ್ ಟು ನಾವು ಅಂತ ಕೂಡ ಹೇಳ್ಬೋದು. ಅಂತ ತಿಳ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ ಕೂಡ ಹೇಳ್ಬೋದು. ಇದು ಕರೆಂಟ್ ಅಕೌಂಟ್ ಆಯಿತು. ಕ್ಯಾಪಿಟಲ್ ಅಕೌಂಟು ಮತ್ತು ಸಮ್ ಅದರ್ ಆರ್ ದೇರ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಪೀರಿಯಡ್ ಅಂಥೇಳಿ ಹೇಳ್ಬೋದು, ಆರ್ ನೆಕ್ಸ್ಟ್ ಕ್ಲಾಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.